ಬಾಂಗ್ಲಾದೇಶ ಆನೆಕಲ್ನ ಆ ಆಯಕಟ್ಟಿನ ಜಾಗ ಇತ್ತಲ್ಲ, ಸೂಕ್ಷ್ಮ ಜಾಗ, ಅಲ್ಲಿರುವಂಥ ಸುಮಾರು ನೂರಾರು ಮನೆಗಳು, ಆ ಮನೆಗಳ ಮುಂದೆ ನಿಂತಿರುವಂಥ ಆಟೋಗಳು 30ಕ್ಕೂ ಹೆಚ್ಚು ಆಟೋಗಳಲ್ಲಿದ್ದಾವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. 30ಕ್ಕೂ ಹೆಚ್ಚು ವಾಹನಗಳಿಗೆ ದಾಖಲೆಯೇ ಇಲ್ಲ. ಕಸದ ವಾಹನ ಅಂತ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಈ ವಾಹನಗಳು ಕಳ್ಳತನದ್ದೋ ಅಥವಾ ಎಲ್ಲಿಂದ ಇವರು ಅದನ್ನು ತಂದ್ರೋ ಗೊತ್ತೇ ಇಲ್ಲ. ನಮ್ಮ ವಾಹನಗಳಾದರೆ ಪೊಲೀಸರು ಒಂದು ಫೈನ್ ಇದ್ದರೆ ಬಿಡಲ್ಲ, ನಮ್ಮನ್ನು ಅಡ್ಡ ಹಾಕಿ ನಮ್ಮಿಂದ ಆ ಫೈನನ್ನು ಕಟ್ಟಿಸ್ಕೊತಾರೆ. ಆದರೆ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂಥ ಬಾಂಗ್ಲಾದೇಶಿಕರ ಮನೆಯಲ್ಲೂ ಒಂದೊಂದು ಆಟೋಗಳಿದ್ದಾವೆ. 2 ಸ್ಟ್ರೋಕ್ ಆಟೋಗಳು, 3 ಸ್ಟ್ರೋಕ್ 2 ಸ್ಟ್ರೋಕ್ ಆಟೋಗಳು. ಯಾವುದೇ ದಾಖಲೆಗಳಿಲ್ಲ, ಏನೂ ಇಲ್ಲ. ಪೊಲೀಸರು ಹೇಳೋದಿಲ್ಲ, ಕೇಳೋದು ಇಲ್ಲ. RTO ಅಧಿಕಾರಿಗಳು ಈ ಗೋಜಿಗೆ ಹೋಗಿಲ್ಲ. ಅವ್ರಿಗೆ ಬಹುಶಃ ಇದು ಇಲ್ಲಿದ್ದಾರಂತ ಗೊತ್ತೇ ಇಲ್ವೇನು. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು. 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ. ಸರ್, ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ. ಸರ್, ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಬಾಂಗ್ಲಾದೇಶ ಆನೆಕಲ್ನ ಆ ಆಯಕಟ್ಟಿನ ಜಾಗ ಇತ್ತಲ್ಲ, ಸೂಕ್ಷ್ಮ ಜಾಗ, ಅಲ್ಲಿರುವಂಥ ಸುಮಾರು ನೂರಾರು ಮನೆಗಳು, ಆ ಮನೆಗಳ ಮುಂದೆ ನಿಂತಿರುವಂಥ ಆಟೋಗಳು 30ಕ್ಕೂ ಹೆಚ್ಚು ಆಟೋಗಳಲ್ಲಿದ್ದಾವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. 30ಕ್ಕೂ ಹೆಚ್ಚು ವಾಹನಗಳಿಗೆ ದಾಖಲೆಯೇ ಇಲ್ಲ. ಕಸದ ವಾಹನ ಅಂತ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಈ ವಾಹನಗಳು ಕಳ್ಳತನದ್ದೋ ಅಥವಾ ಎಲ್ಲಿಂದ ಇವರು ಅದನ್ನು ತಂದ್ರೋ ಗೊತ್ತೇ ಇಲ್ಲ. ನಮ್ಮ ವಾಹನಗಳಾದರೆ ಪೊಲೀಸರು ಒಂದು ಫೈನ್ ಇದ್ದರೆ ಬಿಡಲ್ಲ, ನಮ್ಮನ್ನು ಅಡ್ಡ ಹಾಕಿ ನಮ್ಮಿಂದ ಆ ಫೈನನ್ನು ಕಟ್ಟಿಸ್ಕೊತಾರೆ. ಆದರೆ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂಥ ಬಾಂಗ್ಲಾದೇಶಿಕರ ಮನೆಯಲ್ಲೂ ಒಂದೊಂದು ಆಟೋಗಳಿದ್ದಾವೆ. 2 ಸ್ಟ್ರೋಕ್ ಆಟೋಗಳು, 3 ಸ್ಟ್ರೋಕ್ 2 ಸ್ಟ್ರೋಕ್ ಆಟೋಗಳು. ಯಾವುದೇ ದಾಖಲೆಗಳಿಲ್ಲ, ಏನೂ ಇಲ್ಲ. ಪೊಲೀಸರು ಹೇಳೋದಿಲ್ಲ, ಕೇಳೋದು ಇಲ್ಲ. RTO ಅಧಿಕಾರಿಗಳು ಈ ಗೋಜಿಗೆ ಹೋಗಿಲ್ಲ. ಅವ್ರಿಗೆ ಬಹುಶಃ ಇದು ಇಲ್ಲಿದ್ದಾರಂತ ಗೊತ್ತೇ ಇಲ್ವೇನು. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು. 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ. ಸರ್, ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ. ಸರ್, ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು, ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಬಾಂಗ್ಲಾದೇಶ ಆನೆಕಲ್ನ ಆ ಆಯಕಟ್ಟಿನ ಜಾಗ ಇತ್ತಲ್ಲ, ಸೂಕ್ಷ್ಮ ಜಾಗ, ಅಲ್ಲಿರುವಂಥ ಸುಮಾರು ನೂರಾರು ಮನೆಗಳು, ಆ ಮನೆಗಳ ಮುಂದೆ ನಿಂತಿರುವಂಥ ಆಟೋಗಳು 30ಕ್ಕೂ ಹೆಚ್ಚು ಆಟೋಗಳಲ್ಲಿದ್ದಾವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. 30ಕ್ಕೂ ಹೆಚ್ಚು ವಾಹನಗಳಿಗೆ ದಾಖಲೆಯೇ ಇಲ್ಲ. ಕಸದ ವಾಹನ ಅಂತ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಈ ವಾಹನಗಳು ಕಳ್ಳತನದ್ದೋ ಅಥವಾ ಎಲ್ಲಿಂದ ಇವರು ಅದನ್ನು ತಂದ್ರೋ ಗೊತ್ತೇ ಇಲ್ಲ. ನಮ್ಮ ವಾಹನಗಳಾದರೆ ಪೊಲೀಸರು ಒಂದು ಫೈನ್ ಇದ್ದರೆ ಬಿಡಲ್ಲ, ನಮ್ಮನ್ನು ಅಡ್ಡ ಹಾಕಿ ನಮ್ಮಿಂದ
ಆ ಫೈನನ್ನು ಕಟ್ಟಿಸ್ಕೊತಾರೆ. ಆದರೆ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂಥ ಬಾಂಗ್ಲಾದೇಶಿಕರ ಮನೆಯಲ್ಲೂ ಒಂದೊಂದು ಆಟೋಗಳಿದ್ದಾವೆ. 2 ಸ್ಟ್ರೋಕ್ ಆಟೋಗಳು, 3 ಸ್ಟ್ರೋಕ್ 2 ಸ್ಟ್ರೋಕ್ ಆಟೋಗಳು. ಯಾವುದೇ ದಾಖಲೆಗಳಿಲ್ಲ, ಏನೂ ಇಲ್ಲ. ಪೊಲೀಸರು ಹೇಳೋದಿಲ್ಲ, ಕೇಳೋದು ಇಲ್ಲ. RTO ಅಧಿಕಾರಿಗಳು ಈ ಗೋಜಿಗೆ ಹೋಗಿಲ್ಲ. ಅವ್ರಿಗೆ ಬಹುಶಃ ಇದು ಇಲ್ಲಿದ್ದಾರಂತ ಗೊತ್ತೇ ಇಲ್ವೇನು. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು. 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ ಸರ್. ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ ಸರ್. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಬಾಂಗ್ಲಾದೇಶ ಆನೇಕಲ್ನ ಆ ಆಯಕಟ್ಟಿನ ಜಾಗ ಇತ್ತಲ್ಲ, ಸೂಕ್ಷ್ಮ ಜಾಗ, ಅಲ್ಲಿರುವಂಥ ಸುಮಾರು 100 ಮನೆಗಳು, ಆ ಮನೆಗಳ ಮುಂದೆ ನಿಂತಿರುವಂಥ ಆಟೋಗಳು 30ಕ್ಕೂ ಹೆಚ್ಚು ಆಟೋಗಳಲ್ಲಿದ್ದಾವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. 30ಕ್ಕೂ ಹೆಚ್ಚು ವಾಹನಗಳಿಗೆ ದಾಖಲೆಯೇ ಇಲ್ಲ. ಕಸದ ವಾಹನ ಅಂತ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಈ ವಾಹನಗಳು ಕಳ್ಳತನದ್ದೋ ಅಥವಾ ಎಲ್ಲಿಂದ ಇವರು ಅದನ್ನು ತಂದ್ರೋ ಗೊತ್ತೇ ಇಲ್ಲ. ನಮ್ಮ ವಾಹನಗಳಾದರೆ ಪೊಲೀಸರು ಒಂದು ಫೈನ್ ಇದ್ದರೆ ಬಿಡಲ್ಲ, ನಮ್ಮನ್ನು ಅಡ್ಡ ಹಾಕಿ ನಮ್ಮಿಂದ ಆ ಫೈನನ್ನು ಕಟ್ಟಿಸ್ಕೊತಾರೆ. ಆದರೆ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂಥ ಬಾಂಗ್ಲಾದೇಶಿಕರ ಮನೆಯಲ್ಲೂ ಒಂದೊಂದು ಆಟೋಗಳಿದ್ದಾವೆ. 2 ಸ್ಟ್ರೋಕ್ ಆಟೋಗಳು, 3 ಸ್ಟ್ರೋಕ್ 2 ಸ್ಟ್ರೋಕ್ ಆಟೋಗಳು. ಯಾವುದೇ ದಾಖಲೆಗಳಿಲ್ಲ, ಏನೂ ಇಲ್ಲ. ಪೊಲೀಸರು ಹೇಳೋದಿಲ್ಲ, ಕೇಳೋದು ಇಲ್ಲ. RTO ಅಧಿಕಾರಿಗಳು ಈ ಗೋಜಿಗೆ ಹೋಗಿಲ್ಲ. ಅವ್ರಿಗೆ ಬಹುಶಃ ಇದು ಇಲ್ಲಿದ್ದಾರಂತ ಗೊತ್ತೇ ಇಲ್ವೇನು. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು. 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ ಸರ್. ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ ಸರ್. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು. ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಬಾಂಗ್ಲಾದೇಶ ಆನೇಕಲ್ನ ಆ ಆಯಕಟ್ಟಿನ ಜಾಗ ಇತ್ತಲ್ಲ, ಸೂಕ್ಷ್ಮ ಜಾಗ, ಅಲ್ಲಿರುವಂಥ ಸುಮಾರು 100 ಮನೆಗಳು, ಆ ಮನೆಗಳ ಮುಂದೆ ನಿಂತಿರುವಂಥ ಆಟೋಗಳು 30ಕ್ಕೂ ಹೆಚ್ಚು ಆಟೋಗಳಲ್ಲಿದ್ದಾವೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. 30ಕ್ಕೂ ಹೆಚ್ಚು ವಾಹನಗಳಿಗೆ ದಾಖಲೆಯೇ ಇಲ್ಲ. ಕಸದ ವಾಹನ ಅಂತ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಈ ವಾಹನಗಳು ಕಳ್ಳತನದ್ದೋ ಅಥವಾ ಎಲ್ಲಿಂದ ಇವರು